ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರುನಾಡ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಕರುನಾಡ ರೌಂಡ್ಸ್ಗೆ ಸ್ವಾಗತ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ಮಂತ್ರಾಕ್ಷತೆಯೊಂದಿಗೆ ಪುಟಾಣಿಗಳ ವಿದ್ಯಾರಂಭ. ಬೇವೂರಿನಲ್ಲಿ ಸಂಭ್ರಮದ ಸಾಮೂಹಿಕ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಶಾಲಾ ಬಿಸಿಯೂಟದಲ್ಲಿ ಹಲ್ಲಿ ಬಿದ್ದ ಶಂಕೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ರಾಮಣಿ ಗ್ರಾಮದಲ್ಲಿ ಬಿಸಿಯೂಟ ಸೇವಿಸಿ ಅಸ್ತವ್ಯಸ್ತರಾದ 67 ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲು. ಅಡ್ಡ ಮತದಾನದ ಚರ್ಚೆ ಹುಟ್ಟು ಹಾಕಿದ ಚುನಾವಣೆ. 32 ಮತಗಳನ್ನು ಪಡೆಯುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿದ ವಿನಯ್ ಕಾರ್ತಿಕ್. ಪರಿಷತ್ತಿನಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಲ. ಬಿಜೆಪಿ ಜಾರಿಗೆ ತಂದಿದ್ದ ಗೋ ಹತ್ಯೆ ನಿಷೇಧ ಕಾಯ್ದೆ ಮರುಪರಿಶೀಲನೆಗೆ ಸರ್ಕಾರದ ಗಂಭೀರ ಚಿಂತನೆ. ಮೈಸೂರಿನಲ್ಲಿ ಸರ್ಕಾರದಿಂದ ದೊಡ್ಡ ಪೆಟ್ಟು. ಅನರ್ಹ ಪಿಂಚಣಿ ಆಕಾಂಕ್ಷಿಗಳಿಗೆ ಶಾಕ್. 1 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳ ಪಿಂಚಣಿ ಸೌಲಭ್ಯ ಕಡಿತ. ತಮಿಳು ಚಿತ್ರರಂಗದಲ್ಲಿ ಮತ್ತೆ ರಿಯಲ್ ಸ್ಟಾರ್ ಹವಾ. ರಜನಿಕಾಂತ್ ಅವರ ಕೂಲಿ ಚಿತ್ರದ ಬೆನ್ನಲ್ಲೇ ಒಂದೇ ವರ್ಷದ ಅಂತರದಲ್ಲಿ 2ನೇ ತಮಿಳು ಪ್ರಾಜೆಕ್ಟ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಉಪ್ಪಿ. ಡಾಲರ್ ಪ್ರಾಬಲ್ಯತೆ ಜಾಗತಿಕ ಸವಾಲು. ಅಮೆರಿಕ ಮತ್ತು ಲಂಡನ್ನಿಂದ ಚಿನ್ನ ವಾಪಸ್ ತರುತ್ತಿರುವ ವಿವಿಧ ರಾಷ್ಟ್ರಗಳು. ಜಗತ್ತಿನ ಹೊಸ ಆರ್ಥಿಕ ತಂತ್ರ. ಪಿಎಫ್ ಸದಸ್ಯರಿಗೆ ಭರ್ಜರಿ ಸಿಹಿ ಸುದ್ದಿ. ಇಪಿಎಫ್ಒ 3.0ನಲ್ಲಿ ಹೊಸ ಬದಲಾವಣೆ. ಇನ್ನು ಮುಂದೆ ಯುಪಿಐ ಎಟಿಎಂ ಮೂಲಕವೇ ಪಿಎಫ್ ಹಣ ವಿತ್ ಡ್ರಾ ಮಾಡಲು ಕೇಂದ್ರದ ಹೊಸ ಯೋಜನೆ. ಬೆಂಗಳೂರು ರಸ್ತೆಗಳಿಗೆ 2,000 ಕೋಟಿ ಬೂಸ್ಟ್. ಮುಂದಿನ 6 ತಿಂಗಳಲ್ಲಿ ಸಿಗಲಿದೆ ಹೊಸ ಲುಕ್. ಆದರೆ ಹೆಗ್ಗಣಗಳ ಪಾಲೆಷ್ಟು ಎಂದು ಪ್ರಶ್ನಿಸುತ್ತಿದ್ದಾರೆ ಜನಸಾಮಾನ್ಯರು. ಬಿಹಾರದಲ್ಲಿ ಮಾನವೀಯತೆಯ ಕೃತ್ಯ. ಯಜಮಾನನ ಪತ್ನಿ ಮೇಲೆ ಸಾಮೂಹಿಕ ಅತ್ಯಾಚಾರ. ಗುಪ್ತಾಂಗದಲ್ಲಿ ಜೀವಂತ ಬುಲೆಟ್. ಕಲ್ಲು ಪತ್ತೆ. ದೇಶವೇ ತಲೆ ತಗ್ಗಿಸುವ ಘಟನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಹೊಸ ತಿರುವು. ಹೈಕೋರ್ಟ್ನಲ್ಲಿ ನಟ ದರ್ಶನ್ ಪರ ವಾದ ಮಂಡಿಸಲ್ಲ ಎಂದ ವಕೀಲ. ಮತ್ತೊಮ್ಮೆ ಸಂಕಷ್ಟದಲ್ಲಿ ಡೆವಿಲ್. ವರದಕ್ಷಿಣೆ ಪಿಶಾಚಿಗೆ ಪತ್ನಿ ಬಲಿ. ಕೋಲಾರದಲ್ಲಿ 10 ಲಕ್ಷ ವರದಕ್ಷಿಣೆಗಾಗಿ ಕುಕ್ಕರ್ನಿಂದ ಹಲ್ಲೆ ಮಾಡಿ ಪತ್ನಿಯನ್ನೇ ಕೊಂದ ವಿಕೃತ ಮನಸ್ಥಿತಿಯ ಪತಿ ಅರೆಸ್ಟ್. ಸ್ವಯಂ ಘೋಷಿತ ದೇವಮಾನವನ ವಿಕೃತಿ. ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿ ಮೂತ್ರ ಕುಡಿಸಿದ ಪಾಪಿಗಳು. ಪ್ರಕರಣಕ್ಕೆ ಸಂಬಂಧಿಸಿದಂತೆ 8 ಮಂದಿ ಬಂಧನ. ಧರ್ಮಸ್ಥಳ ಸೌಜನ್ಯ ಕೇಸಲ್ಲಿ ಬಿಗ್ ಟ್ವಿಸ್ಟ್. ನಾಪತ್ತೆಯಾದವರ ಡಿಎನ್ಎ ಪರೀಕ್ಷೆ ಆರಂಭ. ಅರಣ್ಯದಲ್ಲಿ ಸಿಕ್ಕ ಅಸ್ಥಿಪಂಜರಗಳ ರಹಸ್ಯ ಬಯಲಾಗುತ್ತಾ? ಸ್ನೇಹಿತೆಯ ಮೇಲಿನ ಸೇಡಿಗೆ ಜೈಲು ಪಾಲಾದ ಮಹಿಳೆ. ಖಾಸಗಿ ಫೋಟೋ ವಿಡಿಯೋ ಮಾಡುವುದಾಗಿ ಬೆದರಿಕೆ ಹಾಕಿದ್ದ ನಾರಿಗೆ ಕಂಬಿ ಎಣಿಸುವ ಶಿಕ್ಷೆ. ಆನೇಕಲ್ ಕೋರ್ಟ್ ಭದ್ರತೆಯಲ್ಲಿ ಭಾರೀ ಲೋಪ. ಕೋರ್ಟ್ನಲ್ಲಿದ್ದ 28 ಪ್ರಮುಖ ಪ್ರಕರಣಗಳ ಕಡತಗಳು ದಿಢೀರ್ ನಾಪತ್ತೆ. ಆತಂಕದಲ್ಲಿ ಕಕ್ಷಿದಾರರು. ಚೈತ್ರಾ ಕುಂದಾಪುರಗೆ 9 ವರ್ಷಗಳ ಹೋರಾಟಕ್ಕೆ ಜಯ. ಕೋರ್ಟ್ನಿಂದ ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ನಿರ್ದೋಷಿ ಎಂದು ತೀರ್ಪು. ಬಿಬಿಎಂಪಿಯಲ್ಲಿ ಭಾರಿ ಕಸದ ಅಕ್ರಮ ಬಯಲು. ಆಟೋ ಟಿಪ್ಪರ್ಗಳು ದಾಖಲೆಗಳಲ್ಲಷ್ಟೇ ಇವೆ. ಬಿಎನ್ಸಿಸಿ ದಿಢೀರ್ ತಪಾಸಣೆಯಲ್ಲಿ ಕಸ ತಿಂದ ಬಿಬಿಎಂಪಿ ರುಚಿ ಬಹಿರಂಗ. ವರ್ತೂರು ನೀರಿನ ಘಟಕದಲ್ಲಿ ದುರಂತ. ನೀರಿನ ಟ್ಯಾಂಕ್ಗೆ ಬಿದ್ದು 2 ಕಾರ್ಮಿಕರು ನಾಪತ್ತೆ. ಮುಂದುವರೆದ ತೀವ್ರ ಶೋಧ ಕಾರ್ಯ. ರೈತರ ಖಾತೆಗೆ ಶೀಘ್ರದಲ್ಲೇ ಹಣ ಜಮಾ. ಪಿಎಂ ಕಿಸಾನ್ 23ನೇ ಕಂತು ಬಿಡುಗಡೆಯ ದಿನಾಂಕ ಘೋಷಣೆ. ಶೀಘ್ರದಲ್ಲೇ ಬರಲಿದೆ 2,000 ನೆರವು.